ದರ್ಶನನ್ನ ಬೆಂಗಳೂರಿನ ಸೆಂಟ್ರಲ್ ಜೈಲಿನಿಂದ ಬಳ್ಳಾರಿಗೆ ಶಿಫ್ಟ್ ಮಾಡೋದಕ್ಕೆ ನಾನಾ ಕಾರಣಗಳಿದ್ವು. ಆದರೆ ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಅಲ್ಲಿಗೆ ಹೋದ್ರೂ ಕೂಡ ಅದೇ ರೀತಿಯಾಗಿ ಕಣ್ತುಂಬಿಕೊಳ್ಬೇಕು ದರ್ಶನ್ ಅವರನ್ನ ಅಂತ ಹೇಳಿ ಕೈದಿಗಳು ಮುಗಿ ಬೀಳ್ತಿದ್ದಾರಂತೆ. ಇದರಿಂದ ಅಲ್ಲಿನ ಸಿಬ್ಬಂದಿ ಅಧಿಕಾರಿ ವರ್ಗದವರಿಗೆ ಟೆನ್ಷನ್ ಶುರುವಾಗಿದೆಯಂತೆ. ಈ ಸ್ಟೋರಿ ನೋಡಿ. ಬಳ್ಳಾರಿ ಜೈಲಿನಲ್ಲಿ ಡೆವಿಲ್ಗೆ ಕಂಟಕ. ಜೈಲ್ ಒಳಭಾಗದಲ್ಲಿದ್ದ ಕ್ಯಾಂಟೀನ್ ಕ್ಲೋಸ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಫಿ ಮಗ್ ಹಿಡಿದು ಪೊರ್ಕಿ ಪೋಸ್ ಕೊಟ್ಟಿದ್ದು ಆಯಿತು. ರಾಜಾತಿಥ್ಯ ಪಡೆದು ಬಳ್ಳಾರಿ ಕಾರಾಗೃಹಕ್ಕೆ ಸ್ಥಳಾಂತರ ಆಗಿರುವ ಪೊರ್ಕಿಗೆ ನರಕದರ್ಶನ ಆಗ್ತಿದೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಸೊಳ್ಳೆಗಳ ಕಾಟಕ್ಕೆ ಬೆಚ್ಚಿ ಬಿದ್ದಿದ್ದಾನೆ. ಸೊಳ್ಳೆ ಕಾಟಕ್ಕೆ ನಿದ್ದೆ ಇಲ್ಲದೆ ವಿಲವಿಲ ಅಂತಿದ್ದಾನೆ. ಸೊಳ್ಳೆ ಕಾಟದಿಂದ ಪರಿತಪಿಸಿದ್ದ ಡೆವಿಲ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯದ ಎಫೆಕ್ಟ್ಗೆ ಬಳ್ಳಾರಿ ಕಾರಾಗೃಹದ ಒಳಭಾಗದಲ್ಲಿದ್ದ ಸಣ್ಣ ಕ್ಯಾಂಟೀನ್ ಕ್ಲೋಸ್ ಮಾಡಲಾಗಿದೆ. ಬಳ್ಳಾರಿ ಜೈಲಿನಲ್ಲಿ ದಾಸನ ಹಿಂದೆ ಬಿದ್ದ ಫ್ಯಾನ್ಸ್. ಬಳ್ಳಾರಿ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇರುವ ಪೊರ್ಕಿ ದಾಸನ ಕಣ್ತುಂಬಿಕೊಳ್ಳಲು ಕೈದಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ಡೆವಿಲ್ ಭೇಟಿಗೆ ಅವಕಾಶ ನೀಡುವಂತೆ ಮನವಿಯನ್ನ ಮಾಡ್ತಿದ್ದಾರಂತೆ. ಹೊರಗಂತೂ ದರ್ಶನ ಭಾಗ್ಯವಿಲ್ಲ, ಇಲ್ಲಾದ್ರೂ ಚಾನ್ಸ್ ಕೊಡಿ ಅಂತ ಕೈದಿಗಳ ಮನವಿಗೆ ಸಿಬ್ಬಂದಿಗೆ ಕಿರಿಕಿರಿ ಅನುಭವಿಸ್ತಾ ಇದ್ದಾರೆ. ಕಾಟೇರನ ಭೇಟಿಗೆ ಅವಕಾಶ ನೀಡುವಂತೆ ಕೈದಿಗಳು ಅಧಿಕಾರಿಗಳಿಗೆ ದುಂಬಾಲು ಬಿದ್ದಿದ್ದಾರೆ. ನಾವಿರುವ ಸೆಲ್ ಹತ್ತಿರ ಆದ್ರೂ ದರ್ಶನ್ನ ಶಿಫ್ಟ್ ಮಾಡಿ ಅಂತ ಮನವಿಯನ್ನು ಸಲ್ಲಿಸುತ್ತಿದ್ದಾರಂತೆ. ಪದೇ ಪದೇ ಕೈದಿಗಳ ಮನವಿಗೆ ಜೈಲು ಸಿಬ್ಬಂದಿ ಬೆಚ್ಚಿ ಬಿದ್ದಿದ್ದಾರೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ದರ್ಶನ್ ಅವರ ಜೈಲು ಫೋಟೋಗಳು ಬಿಡುಗಡೆ ಆದ ಬಳಿಕ ರಾಜ್ಯಾದ್ಯಂತ ಸಾಕಷ್ಟು ಹಲ್ಚಲನ್ನು ಸೃಷ್ಟಿ ಮಾಡಿತ್ತು. ದರ್ಶನ್ ಜೊತೆಗಿದ್ದಂತಹ ರೌಡಿಗಳು ತೆಗೆದುಕೊಂಡಂಥ ಫೋಟೋ, ಮಾಡಿದಂಥ ವಿಡಿಯೋ ಕಾಲ್ಗಳು ಈಗ ಪೀಕಲಾಟಕ್ಕೆ ಸಿಲುಕುವಂತೆ ಮಾಡಿದೆ. ಈ ವರದಿ ನೋಡಿ. ಎರಡು ಫೋಟೋ, ಒಂದು ವಿಡಿಯೋ ಕಾಲ್ ಅಷ್ಟೇ ಪರಪ್ಪನ ಅಗ್ರಹಾರದಲ್ಲಿದ್ದ ಕಾಟೇರನಿಗೆ ಬಳ್ಳಾರಿ ಜೈಲಿನ ದರ್ಶನ ಮಾಡಿಸಿದೆ. ಪವಿತ್ರ ಪೊರ್ಕಿಯನ್ನ ದೂರ ಮಾಡಿದೆ. ಬೆಂಗಳೂರಲ್ಲಿ ತಂಪಾಗಿದ್ದ ಅಯ್ಯನನ್ನ ಬಳ್ಳಾರಿಯಲ್ಲಿ ಬೆವರುವಂತೆ ಮಾಡಿದೆ. ಜಗ್ಗುದಾದ ಜೈಲು ಫೋಟೋ ರಿವೀಲ್ ಆಗಿದ್ದೇಗೆ? ದರ್ಶನ್ ಜೈಲಲ್ಲಿ ರೌಡಿ ಶೀಟರ್ಗಳ ಜೊತೆ ಇದ್ದ ಫೋಟೋ ರಿವೀಲ್ ಆಗೋಕೆ ಕಾರಣ ಮತ್ತದೇ ರೌಡಿ ಶೀಟರ್ಗಳೇ. ಇಬ್ಬರು ರೌಡಿ ಶೀಟರ್ಗಳ ನಡುವಿನ ಪೈಪೋಟಿ ಕೇವಲ ಪೈಪೋಟಿ ಮಾತ್ರವಲ್ಲ, ಬಿಲ್ಡಪ್ ಕೂಡ. ನಿಜ, ಜೈಲಲ್ಲಿ ದರ್ಶನ್ ಅನ್ನ ನೋಡಿಕೊಳ್ಳೋಕೆ ಎರಡು ಗ್ಯಾಂಗ್ಗಳು ಪೈಪೋಟಿಗೆ ಬಿದ್ದಿದ್ವು. ವಿಲ್ಸನ್ ಗಾರ್ಡನ್ ನಾಗ ಸೈಕಲ್ ರವಿ ಗ್ಯಾಂಗ್ ಜಿದ್ದಿಗೆ ಬಿದ್ದಿದ್ವು. ಜೈಲಿನಲ್ಲಿ ಇಬ್ಬರ ಜೊತೆಯೂ ಪೊರ್ಕಿ ಚೆನ್ನಾಗಿಯೇ ಇದ್ದ. ಒಮ್ಮೆ ವಿಲ್ಸನ್ ಗಾರ್ಡನ್ ನಾಗನ ಆತಿಥ್ಯ ಸ್ವೀಕರಿಸುತ್ತಿದ್ದ, ಮತ್ತೊಮ್ಮೆ ಸೈಕಲ್ ರವಿ ಹುಡುಗರ ರಾಜಾತಿಥ್ಯವನ್ನೂ ಪಡೆಯುತ್ತಿದ್ದ. ಸೈಕಲ್ ರವಿ ಸದ್ಯ ಜೈಲಲ್ಲಿ ಇಲ್ಲದ ಕಾರಣ ಆತನ ಶಿಷ್ಯ ಬೇಕರಿ ರಘು ದರ್ಶನ್ಗೆ ರಾಜಾತಿಥ್ಯ ನೀಡುತ್ತಿದ್ದ. ಹೀಗಿರುವಾಗ ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ನಾಗನ ಹುಡುಗ ವೇಲು ದರ್ಶನ್ಗೆ ಎಲ್ಲಾ ವ್ಯವಸ್ಥೆ ಮಾಡ್ತಿದ್ದ. ಇದೇ ವೇಳೆ ವೇಲು ದರ್ಶನ್ ನಮ್ಮ ಜೊತೆ ಇದ್ದಾನೆ ಅಂತ ತೋರಿಸಿಕೊಳ್ಳೋಕೆ ಒಂದು ಫೋಟೋ ತೆಗೆದಿದ್ದ. ಆ ಫೋಟೋನ ತಮ್ಮ ಹುಡುಗರಿಗೆ ಕಳಿಸಿ ಬಿಲ್ಡಪ್ ಕೊಟ್ಟಿದ್ದ. ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಸಿಗರೆಟ್ ಸೇದುತ್ತಿದ್ದ ಫೋಟೋ ತೆಗೆದಿದ್ದು ವೇಲು. ಅದೂ ಕೂಡ ಶೋಕಿಗಾಗಿ ತೆಗೆದಿದ್ದು. ಹುಡುಗರ ಮುಂದೆ ಬಿಲ್ಡಪ್ ಕೊಡೋಕೆ ಕ್ಲಿಕ್ಕಿಸಿದ್ದು. ಆದ್ರೆ ಮಿಕ ಆಗಿದ್ದು ಮಾತ್ರ ದಾಸ. ಬೆಂಗಳೂರಿನಿಂದ ಬಳ್ಳಾರಿಗೆ ಎತ್ತಂಗಡಿಯಾಗಿದ್ದು ಮಾತ್ರ ಕಾಟೇರ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ವೆಲ್ಕಮ್ ಬ್ಯಾಕ್. ಒಂದು ಕಡೆ ಪವಿತ್ರ ಗೌಡ ಜೈಲಿನಲ್ಲಿ ಒಂಟಿಯಾಗಿದ್ದರೆ ಮತ್ತೊಂದು ಕಡೆ ಪವಿತ್ರ ಗೌಡ ಮನೆಯಲ್ಲಿದ್ದಂತಹ ಹೈಬ್ರಿಡ್ ಶ್ವಾನಗಳು ಒಂಟಿತನವನ್ನು ಕಾಡೋದಕ್ಕೆ ಶುರುವಾಗಿದೆ ಅಂತ ಅವಕ್ಕೆ. ಯಾಕೆಂತಂದರೆ ಅವನ್ನು ನೋಡಿಕೊಳ್ತಾ ಇದ್ದಂಥ ಪವನ್ ಕೂಡ ಈಗ ಜೈಲು ಪಾಲಾಗಿದ್ದಾನೆ. ಹಾಗಾಗಿ ಆ ಶ್ವಾನಗಳು ಈಗ ಸೊರಗಿ ಹೋಗಿದೆ. ಆ ಶ್ವಾನಗಳನ್ನು ದರ್ಶನ್ ಮನೆಗೆ ಶಿಫ್ಟ್ ಮಾಡಿದ್ದಾರಂತೆ. ಆ ಸುದ್ದಿ ಇದೆ ನೋಡಿ. ಪೊರ್ಕಿಯಿಂದ ಪ್ರೇಯಸಿ ಪವಿತ್ರ ದೂರ, ದಾಸನ ಮನೆಗೆ ದುಬಾರಿ ಶ್ವಾನಗಳು ಶಿಫ್ಟ್. ಸೆಂಟ್ರಲ್ ಜೈಲ್ನಲ್ಲಿ ಪೊರ್ಕಿ ಇಲ್ಲದೆ ಪವಿತ್ರ ಗೌಡ ಏಕಾಂಗಿ. ಕಾರಾಗೃಹದಿಂದಲೂ ದಾಸ ಹಾಗೂ ಪ್ರಿಯತಮೆ ದೂರ. ಪವಿತ್ರ ಗೌಡ ಮನೆಯಲ್ಲಿ ಶ್ವಾನಗಳನ್ನ ನೋಡ್ಕೊಳ್ತಾ ಇದ್ದ ಪವನ್ ಜೈಲು ಪಾಲಾಗಿದ್ದು, ವಿವಿಧ ತಳಿಯ ದುಬಾರಿ ಶ್ವಾನಗಳು ದರ್ಶನ್ ಮನೆಗೆ ಶಿಫ್ಟ್ ಆಗಿವೆ. ಸರಿಯಾಗಿ ಆಹಾರ ಇಲ್ಲದೆ ಸೊರಗಿದ್ದ ಪ್ರಾಣಿಗಳನ್ನ ಡೆವಿಲ್ ನಿವಾಸಕ್ಕೆ ಸ್ಥಳಾಂತರಿಸಲಾಗಿದೆ. ಪ್ರಿಯತಮೆಯ ನಿವಾಸದಲ್ಲಿದ್ದ ಬುಲ್ಡಾಗ್, ಬೆಲ್ಜಿಯನ್ ಮಾಲಿನೋಯಿಸ್ ತಳಿಯ ಶ್ವಾನಗಳನ್ನು ಪ್ರಿಯಕರ ದರ್ಶನ್ ಮನೆಗೆ ಶಿಫ್ಟ್ ಮಾಡಲಾಗಿದೆ. ಪವಿತ್ರ ಮನೆಯಲ್ಲಿ ಶ್ವಾನ ನೋಡ್ಕೊಳ್ಳೋದಕ್ಕೆ ಯಾರು ಇಲ್ಲದ ಕಾರಣ ಊಟ ಇಲ್ಲದೆ ನಾಯಿಗಳು ಸೊರಗಿ ಹೋಗಿದ್ವು. ಇದೇ ಕಾರಣಕ್ಕೆ ಶ್ವಾನಗಳನ್ನ ಅಧಿಕಾರಿಗಳು ದರ್ಶನ್ ಮನೆಗೆ ಸ್ಥಳಾಂತರಿಸಿದ್ದಾರೆ ಎನ್ನಲಾಗಿದೆ. ಪವಿತ್ರ ಗೌಡ ಮನೆಯಲ್ಲಿದ್ದ ಶ್ವಾನಗಳು ಸೊರಗಿದ್ದ ವಿಚಾರ ಪೀಪಲ್ಸ್ ಫಾರ್ ಅನಿಮಲ್ಸ್ ಸಂಸ್ಥೆಯ ಹರೀಶ್ ಹಾಗೂ ಲೀನಾ ಆರ್ಆರ್ ನಗರ ಪೊಲೀಸ್ ಠಾಣೆ ಮತ್ತು ಪಶು ಸಂಗೋಪನಾ ಇಲಾಖೆ ಗಮನಕ್ಕೆ ತಂದಿದ್ರು. ಅಧಿಕಾರಿಗಳು ಪವಿತ್ರ ಗೌಡ ಮನೆಯಲ್ಲಿದ್ದ 2 ಶ್ವಾನಗಳನ್ನ ದರ್ಶನ್ ಮನೆಗೆ ಶಿಫ್ಟ್ ಮಾಡಿದ್ದಾರೆ. ಉಳಿದ ಮತ್ತೊಂದು ಶ್ವಾನವನ್ನ ಪವಿತ್ರ ಸ್ನೇಹಿತರು ತೆಗೆದುಕೊಂಡು ಹೋಗಿದ್ದಾರೆ ಎನ್ನಲಾಗಿದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ್ಶನ್ಗೆ ಸಂಬಂಧಪಟ್ಟಂಥ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಳಿಕ ಪೊರ್ಕಿ ದರ್ಶನ್ ಸೈಲೆಂಟ್ ಆಗಿ ಬೆಂಗಳೂರಿನಿಂದ ಮೈಸೂರಿಗೆ ಶಿಫ್ಟ್ ಆಗಿದ್ರು. ಆದರೆ ಪೊಲೀಸರು ಅದರಲ್ಲೂ ACP ಚಂದನ್ ತಮ್ಮದೇ ಸ್ಟೈಲ್ನಲ್ಲಿ ಆವಾಜ್ ಹಾಕಿ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರೆತಂದಿದ್ರಂತೆ. ಕೊಲೆ ಕೇಸ್ ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಭೇಟಿಯಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಕೊಲೆ ಕೇಸ್ ದಾಖಲೆಗಳ ಸಮೇತ ಬಂದು ಮಾಹಿತಿಯನ್ನು ನೀಡಿದ್ದಾರೆ.